ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿ, ಸೊ ಅವರು ಏನನ್ನು ಆಯ್ಕೆ ಮಾಡ್ಕೊಳ್ತಾರೆ, ನೀವಾ ಥರ್ಡ್ ಪರ್ಸನ್ ಇಲ್ಲಾಂದ್ರೆ ಯಾರಾದ್ರೂ ನಿಮ್ಮಿಬ್ಬರ ಮಧ್ಯೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ಬೋದು, ಅವರ ಮಾತನ್ನು ಕೇಳ್ತಾರ, ಇಲ್ಲಾಂದ್ರೆ ನಿಮ್ಮನ್ನ ಬಿಟ್ಟು ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ತಾರ, ಎಕ್ಸ್ಟರ್ನಲ್ ಅಫೇರ್ಸ್ ಇದ್ರೆ ಬೇರೆಯವ್ರಿಗೆ ಯಾರು ಮೊದ್ಲು ಇದ್ರು, ಲೈಕ್ ಎಕ್ಸ್ ಗರ್ಲ್ ಫ್ರೆಂಡ್ ಇರ್ಬೋದು, ಎಕ್ಸ್ ವೈಫ್ ಇರ್ಬೋದು, ಸೊ ಯಾವ್ದೋ ಒಂದು ಬಿಟ್ಟು ಹೋಗಿರುವಂತ ಸಂಬಂಧ ಮತ್ತೆ ಬೇಕು ಅಂತ ಬಯಸ್ತಾ ಇದಾರ. ಸೊ ನಿಮ್ಮನ್ನ ಆಯ್ಕೆ ಮಾಡ್ತಾರ, ಇಲ್ಲಾಂದ್ರೆ ಥರ್ಡ್ ಪರ್ಸನ್ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ ಯಾರು ಮೂರನೇ ವ್ಯಕ್ತಿ ಇದ್ದಾರೆ ಬೇರೆಯೊಬ್ಬರು ಅವರನ್ನ ಆಯ್ಕೆ ಮಾಡ್ತಾರ ಅನ್ನೋದು ರೀಡಿಂಗ್ ಆಗಿರುತ್ತೆ. ಸೊ ನೀವು ಆಲ್ರೆಡಿ ಇವತ್ತು ನೋಡಿರ್ಬೋದು ಥಂಬ್ನೇಲ್ ಅಲ್ಲಿ. ಸೊ ಅವರ ಮನಸ್ಸು ಯಾರ ಕಡೆ ಇದೆ, ನೀವಾ ಅಥವಾ ಮೂರನೇ ವ್ಯಕ್ತಿಯ ಅಂತ ಇದೆ. ಸೊ ಆ ಕ್ವೆಶನ್ಗೆ ಇವತ್ತು ಏನ್ ಆನ್ಸರ್ ಸಿಗುತ್ತೆ ಟ್ಯಾರೋ ಇಂದ ಅಂತ ನಾವು ನೋಡೋಣ ಬನ್ನಿ. ಸೊ ಆಲ್ರೆಡಿ ಕ್ಲೆನ್ಸ್ ಮಾಡಿದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಪರ್ಸನ್ ನ 3 ಬಾರಿ ನಿಮ್ಮ ಒಟ್ಟಿಗೆ, ನಿಮ್ಮ ನೇಮ್ ಒಟ್ಟಿಗೆ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಪೇಜ್ ಆಫ್ ವಾನ್ಸ್ ನೋಡ್ತಾ ಇದ್ದೀರಾ. ಸೆಕೆಂಡ್ ಏಸ್ ಆಫ್ ಪೆಂಟಿಕಲ್ಸ್, the Hierophant. ಓಕೆ, ಸೊ ನಾವು ಮೊದಲಿಗೆ ಇಲ್ಲಿ ಪೇಜ್ ಆಫ್ ವಾನ್ಸ್ ಅಲ್ಲಿ ನಾವು ಅವರ ಇನಿಷಿಯಲ್ ಎನರ್ಜಿ ಹೇಗಿದೆ, ಸೊ ಇಮಿಡಿಯೇಟ್ ಫೀಲಿಂಗ್ಸ್ ಏನಿದೆ ಅಂತ ನಾವು ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೇರಿಂಗ್ ಅಂಡ್ ಚಾರ್ಮಿಂಗ್ ಲವ್ ಅಂತಾನೆ ಹೇಳ್ಬೋದು ಪೇಜ್ ಆಫ್ ವಾನ್ಸ್. ಸೊ ಇಲ್ಲಿ ಒಂದು ಫ್ರೆಶ್ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಕ್ಯೂರಿಯಾಸಿಟಿ ಆಗಿರ್ಬೋದು, ಕ್ರಿಯೇಟಿವ್ ಅಟ್ರಾಕ್ಷನ್ ಇರ್ಬೋದು, ಇದೆಲ್ಲ ಕಾಣ್ ಬರ್ತಾ ಇದೆ. ಇದ್ರ ಜೊತೆಗೆ ರೈಟ್ ನೌ ಅವರು ತುಂಬಾನೇ ಇನ್ಸ್ಪೈರ್ಡ್ ಆಗಿದ್ದಾರೆ, ಇಂಟ್ರೆಸ್ಟ್ ಆಗಿದ್ದಾರೆ, ತುಂಬಾನೇ ಈಗರ್ ಆಗಿದ್ದಾರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಮ ಕನೆಕ್ಷನ್ ಅಂತ ಹೇಳ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಕನೆಕ್ಷನ್ ಜೊತೆಗೆ ಅವರಿಗೆ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ಬೇಕು, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಮ್ಮ ಕನೆಕ್ಷನ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ತುಂಬಾನೇ ಯೂತ್ಫುಲ್ ಆಗಿ ಯೋಚನೆ ಮಾಡ್ತಾರೆ, ತುಂಬಾ ಹೈ ಎನರ್ಜಿ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮ್ಮ ಕಡೆಗೆ ಹೈ ಎನರ್ಜಿ ಡ್ರಾ ಮಾಡ್ತಾ ಇದೆ. ಸೊ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಕೂಡ ಇದೆ ಇದನ್ನ ಹೇಗೆ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಸ್ಪಾರ್ಕ್ ಮೂಮೆಂಟ್ ನ ಗೋಸ್ಕರ ವೇಟ್ ಮಾಡ್ಬೇಕಾ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಿಮ್ಮ ಜೊತೆ ಒಂದು ಫ್ಲರ್ಟಿ ಮೆಸೇಜ್, ಇಲ್ಲಾಂದ್ರೆ ನ್ಯೂ ಐಡಿಯಾ ಏನಾದ್ರು ಮೀಟ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ರೀಸನ್ ನ ಹುಡ್ಬೇಕು. ಇಲ್ಲ ನನಗೆ ಏನ್ ಆಗ್ತಾ ಇದೆ, ನನ್ನ ಮನ್ಸಲ್ಲಿ ಏನ್ ನಡೀತಾ ಇದೆ ಅದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಲೈಟ್ ಹಾರ್ಟ್ ಅಲ್ಲಿ ಇದಾರೆ ಸದ್ಯಕ್ಕೆ. ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಅವರೇ ಇನಿಷಿಯೇಟಿವ್ ತಗೊಂಡು ಅವರು ನಿಮಗೆ ಕಾಲ್ ಮಾಡೋದಾಗ್ಲಿ, ಮೆಸೇಜ್ ಮಾಡೋದಾಗ್ಲಿ ಮಾಡ್ತಾರೆ. ಸೊ ಇಲ್ಲಿ ಕೀ ನೋಟ್ಸ್ ಅಂತ ನಾವು ಏನಾದ್ರು ಹೇಳೋದಾದ್ರೆ, ನಿಮ್ಮ ಬಗ್ಗೆ ನಿಮ್ಮ ಪಾರ್ಟ್ನರಿನ ಇನಿಷಿಯಲ್ ಎನರ್ಜಿ, ಇಮಿಡಿಯೇಟ್ ಫೀಲಿಂಗ್ಸ್ ಅಂತ ನಾವು ನೋಡೋದಾದ್ರೆ ಜೆನ್ಯೂನ್ ಇಂಟ್ರೆಸ್ಟ್ ಇಲ್ಲಿ ಕಾಣ್ ಬರ್ತಾ ಇದೆ. ಸೊ ಒಂದು ಅಟ್ರಾಕ್ಷನ್ ಇದೆ ಅಂತ ಹೇಳ್ಬೋದು, ಒಂದು ಅಡ್ವೆಂಚರಸ್ ಫೀಲಿಂಗ್ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಕಾರ್ಡ್, ಈ ಫಸ್ಟ್ ಕಾರ್ಡ್ ನಾವ್ ಏನ್ ನೋಡಿದ್ವು, ಈ ಪಾಯಿಂಟ್ಸ್ ತುಂಬಾ ಮ್ಯಾನಿಪುಲೇಟ್ ಮಾಡ್ತಾ ಇದೆ. ಇಲ್ಲಿ ತುಂಬಾನೇ ಆನೆಸ್ಟ್ ಕ್ಯೂರಿಯಾಸಿಟಿ, ತುಂಬಾ ಪ್ಲೇಫುಲ್ ಕರೇಜ್ ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಜಸ್ಟ್ ಕಣ್ಣು ಮುಚ್ಚದಂಗೆ, ಕಣ್ಣು ತೆರ್ಕೊಂಡು ಆರಾಮಾಗಿ ಅವ್ರು ಏನ್ ಹೇಳ್ತಾ ಇದಾರೆ ಅದನ್ನ ಅಬ್ಸರ್ವ್ ಮಾಡಿ, ಎಂಜಾಯ್ ಮಾಡಿ. ನಿಮ್ಮ ಕಡೆಯಿಂದ ಯಾವ್ದೇ ತರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ದಿಸ್ ಇಸ್ ದ ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಸಮಾಧಾನವಾಗಿ, ತಾಳ್ಮೆಯಿಂದ, ಪ್ರೀತಿಯಿಂದ ಕೇಳಿ, ಅರ್ಥ ಮಾಡ್ಕೊಳ್ಳಿ, ಅನಲೈಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೆಕೆಂಡ್ ಕಾರ್ಡ್ ನೀವು ನೋಡ್ತಾ ಇರ್ಬೋದು, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಇಲ್ಲಿ ನಾವು ಫೌಂಡೇಶನ್ ಏನ್ ಹಾಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ, ಏನನ್ನ ಅವರು ತರ್ತಾರೆ ನಿಮ್ಮ ಪ್ರೀತಿನ ಉಳಿಸ್ಕೊಳಕ್ಕಾಗಿ, ಸೊ ನಿಮ್ಮ ಪ್ರೀತಿನ ಗೆಲ್ಲೋದಕ್ಕಾಗಿ, ನಿಮ್ಮ ಕನೆಕ್ಷನ್ ನ ಮುಂದರಿಯೋದಕ್ಕಾಗಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅವರು ತುಂಬಾ ಸಾಲಿಡ್ ಆಗಿದ್ದಾರೆ, ತುಂಬಾ ಗಟ್ಟಿಯಾಗಿದ್ದಾರೆ, ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಏನು ಇಂಟೆನ್ಷನ್ ಇಟ್ಕೊಂಡು ನಾನು ಈ ಕನೆಕ್ಷನ್ ಅಲ್ಲಿ ಬಂದಿದ್ದೀನಿ, ಏನೋ ನಾನು ಸ್ಟೇಬಲ್ ಆಗಿ ನೋಡ್ಬೇಕಾಗಿದೆ ಅನ್ನೋದು ಗೊತ್ತಿದೆ. ಇಲ್ಲಿ ತುಂಬಾ ಏನ್ ಅವ್ರ ಪೊಟೆನ್ಶಿಯಲ್ ಇದೆ ಅದು ತುಂಬಾ ಪ್ರಾಮಾಣಿಕವಾಗಿ ರಿಯಲ್ ಆಗಿದೆ, ಯಾವುದೇ ತರ ಫೇಕ್ ಇಲ್ಲ. ಅವರು
ಯಾರ ಜೊತೆ ಆದ್ರೂ ಮಾತಾಡ್ಲಿ, ಯಾರ ಜೊತೆ ಆದ್ರೂ ಒಡನಾಟ ಮಾಡ್ಲಿ, ಅವ್ರಿಗೆ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಅದ್ಭುತವಾದಂತ ಟ್ರಸ್ಟ್ ಇದೆ. ಆ ಟ್ರಸ್ಟ್ ನ ನೀವು ಇಟ್ಕೋಬೇಕು. ಸೊ ಒಂದು ಕಮಿಟ್ಮೆಂಟ್ ಆಗಿ ನಿಮ್ಮನ್ನ ಕಮಿಟೆಡ್ ಆಗಿ ಅವರು ಟ್ರೀಟ್ ಮಾಡ್ತಾ ಇದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಟೈಮ್ ಇನ್ವೆಸ್ಟ್ ಮಾಡೋದಕ್ಕಾಗ್ಲಿ, ಎಫರ್ಟ್ಸ್ ಹಾಕೋದಕ್ಕಾಗ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿ ಸಪೋರ್ಟ್ ಕೊಡ್ಬೇಕು ಅನ್ನೋದು ಅವರ ಯೋಚನೆ ಆಗಿದೆ. ಸೊ ಅದನ್ನ ಅವರು ತುಂಬಾನೇ ಯೋಚನೆ ಮಾಡ್ತಾರೆ. ಸೊ ಡೌನ್ ಸರ್ಫೇಸ್ ಲೆವೆಲ್ ಅಲ್ಲಿ ಅವರು ಮೇ ಬಿ ಅವ್ರ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಬೇರೆಯವ್ರ ಜೊತೆ, ಇಲ್ಲ ಬೇರೆ ಯಾವುದೋ ಒಂದು ವಿಚಾರಕ್ಕೆ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅದು ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಅದು ತುಂಬಾ ಲಾಂಗ್ ಅಲ್ಲಿ ಬರೋದಿಲ್ಲ. ಇದು ಒಂದು ಟೆಂಪ್ರರಿ ಆಗಿ ಅವರು ಇನ್ಫ್ಲೂಯೆನ್ಸ್ಡ್ ಆಗಿರ್ತಾರೆ. ಸೊ ಆದ್ರೆ ಇಲ್ಲಿ ಅವ್ರು ಎಷ್ಟೇ ಯಾರಿಗೆ ಇನ್ಫ್ಲೂಯೆನ್ಸ್ ಆಗಿದ್ರು ಕೂಡ ಅದು ಒಂದು ಟೆಂಪ್ರರಿ ಫೇಸ್ ಆಗಿರುತ್ತೆ. ಸೊ ಒಂದು ಟೈಮ್ ಬಂದಾಗ ಖಂಡಿತ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅವರು ರಿಯಲ್ ಆಗಿ ಕನೆಕ್ಷನ್ ಅಲ್ಲಿ ನಿಮ್ಮನ್ನ ಪಾರ್ಟ್ನರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲದು ಆದ್ಮೇಲೂ ಒಂದು ಎಲ್ಲಾ ಫೇಸ್ ನು ಕಳೆದ ನಂತರ ಸೊ ನೀವೇ ಬೇಕು ಅಂತ ಕೊನೆಗೆ ಸ್ಟ್ಯಾಂಡ್ ತಗೊಳ್ತಾರೆ. ನಿಮ್ಮ ಪರ್ಸನ್ ಇಲ್ಲಿ ಒಂದು ಜೆನ್ಯೂನ್ ಆಗಿ ನಿಮ್ಮನ್ನ ಪ್ರೀತಿಸ್ತಾರೆ. ಸೊ ನೀವು ಒಂದು ಸ್ವಲ್ಪ ಏನಾದ್ರೂ ಅವರಿಗೆ ಎಲ್ಲಾದ್ರೂ ಯಾರ ಜೊತೆ ಆದ್ರೂ ಹೋದ್ರೆ ಮಾತಾಡಿದ್ರೆ ನಿಮಗೆ ಅದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಬಟ್ ಅವ್ರ ಕಡೆಯಿಂದ ಪ್ರಾಕ್ಟಿಕಲ್ ಆಗಿ ಇದ್ದಾರೆ, ನಿಮ್ಮ ಜೊತೆ ಒಂದು ಲಾಂಗ್ ಟರ್ಮ್ ಗ್ರೋತ್ ಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಇದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಅಂಡರ್ಲೈನ್ ಮೋಟಿವೇಶನ್, ಇಲ್ಲ ಲಾಂಗ್ ಟರ್ಮ್ ಅಲ್ಲಿ ನನ್ನ ಜೊತೆ ಇರ್ತಾರ ಅನ್ನೋದು ನಾವು ಇಲ್ಲಿ ನೋಡೋಣ. ಏನಕ್ಕಂದ್ರೆ ಥರ್ಡ್ ಪಾರ್ಟಿನ ಇಲ್ಲ ನೀವ ಅಂತ ಬಂದಾಗ ಇಲ್ಲಿ ಆಲ್ರೆಡಿ ಈ ಕಾರ್ಡ್ ಅಲ್ಲಿ ಗೊತ್ತಾಗಿದೆ ನಿಮ್ಗೆ. ಸೊ ಅವರು ಒಂದು ಟೆಂಪ್ರರಿ ಫೇಸ್ ಅಲ್ಲಿ ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಇರ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಅವರಿಗೆ ನೀವೇ ಬೇಕು ಅಂತ ಸ್ಟ್ಯಾಂಡ್ ತಗೊಳ್ತಾರೆ. ಸೊ ಅವರು ಟ್ರೆಡಿಷನ್ ಗೆ ತುಂಬಾ ವ್ಯಾಲ್ಯೂಸ್ ನ ಕೊಡ್ತಾರೆ. ಒಂದು ನಿಮ್ಮ ಕನೆಕ್ಷನ್ ಅಲ್ಲಿ ಏನು ನಿಮ್ಮಿಬ್ಬರ ಜೊತೆ ಕಮಿಟ್ಮೆಂಟ್ ಅನ್ನೋದು ಇತ್ತು, ಆ ಕಮಿಟ್ಮೆಂಟ್ ಗೆ ಬದ್ಧರಾಗಿರ್ತಾರೆ. ಸೊ ಏನು ಸರಿನೋ ಯಾವ್ದು ರೈಟ್ ಅಂತ ಅನ್ಸುತ್ತೋ ಅದನ್ನ ಮಾತ್ರ ಮಾಡ್ತಾರೆ. ನೀವು ಇರ್ಲಿ ಇರ್ದೇ ಇರ್ಲಿ, ನೀವು ಅವರ ಜೊತೆ ಮಾತಾಡದೇ ಇರ್ಲಿ, ನಿಮಗೆ ಹರ್ಟ್ ಮಾಡುವಂತ ಯಾವ ಇಂಟೆನ್ಷನ್ ಕೂಡ ಅವರಿಗೆ ಇಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಅವರ ಅಪ್ರೋಚ್ ನಿಮಗೆ ಕನ್ವಿನ್ಸ್ ಆಗ್ದೇನೆ ಇರ್ಬೋದು, ನಿಮ್ಮ ಕನ್ವೆನ್ಷನಲ್ ವ್ಯಾಲ್ಯೂಸ್ ನ ಅರ್ಥ ಮಾಡ್ಕೊಂಡೇನೆ ಇರ್ಬೋದು, ಇಲ್ಲ ನಿಮಗೆ ಒಂದೊಂದ್ಸತಿ ಅನ್ಸುತ್ತೆ ಅವರು ಲಾಯಲ್ ಆಗಿಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನ್ನ ಪ್ರೀತಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಬಟ್ ಇಲ್ಲಿ ಅವರಿಗೆ ತುಂಬಾ ಲಾಯಲ್ ಆಗಿದ್ದಾರೆ, ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಗೆ. ಬಟ್ ಅವರ ಡಿಸೈರ್ ಏನಿದೆ ಅದು ಇನ್ನ ಸಂಪೂರ್ಣವಾಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಅದು ಸ್ಟ್ರಕ್ಚರ್ ಆಗಿ ಪ್ಯಾಟರ್ನ್ಸ್ ನಲ್ಲಿ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಅವರಿಗೆ ಒಂದು ಕೆಲವು ಇಲ್ಲಿ ಎರಡು ತರ ರಿಲೇಶನ್ಶಿಪ್ ಇರುತ್ತೆ. ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ನ ನೋಡ್ತಾರೆ ಕೆಲವು ಜನಗಳು. ಸೊ ಇನ್ನ ಕೆಲವು ಸ್ಟ್ರೈಟ್ ಲವ್ ಅಂತ ಇರುತ್ತೆ. ಸೊ ಈ ಸ್ಟ್ರೈಟ್ ಲವ್ ಅಲ್ಲಿ ಯಾರ್ಯಾರು ಇದ್ದೀರೋ ಅವರು ಒಂದು ಫಾರ್ಮಲ್ ಕಮಿಟ್ಮೆಂಟ್ ಗಾಗಿ, ಇಲ್ಲ ಫ್ಯಾಮಿಲಿ ಅಪ್ರೂವಲ್ ಗಾಗಿ, ಇಲ್ಲ ಅಲೈನ್ಡ್ ಕಲ್ಚರ್ ಗಾಗಿ, ಇಲ್ಲ ರಿಲಿಜಿಯನ್ಸ್ ನಾರ್ಮ್ಸ್ ಅಲ್ಲಿ ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರೆ. ಸೊ ಅದನ್ನೆಲ್ಲ ದಾಟಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇರ್ಬೇಕು ಅನ್ನೋದು ಒಂದು ಯೋಚನೆ ಆಗಿರುತ್ತೆ. ಸೊ ಯಾರೆಲ್ಲ ಒಂದು ಫಾರ್ ಎಕ್ಸಾಂಪಲ್ ಒಂದು ಹಸ್ಬೆಂಡ್ ಅಂಡ್ ವೈಫ್ ಸಂಬಂಧವಾಗಿ ಇರುತ್ತೆ. ಸೊ ಯಾವ್ದೋ ಒಂದು ವಿಚಾರದಿಂದ ಅವರಿಬ್ರು ದೂರ ಆಗಿರ್ತಾರೆ. ಸೊ ಬೇರೆ ಎಲ್ಲೋ ಅವರಿಗೆ ಒಂದು ಪ್ರೀತಿ ಸಿಕ್ಕಿರುತ್ತೆ, ಆ ಪ್ರೀತಿಯಲ್ಲಿ ಅವರು ಚೆನ್ನಾಗಿರ್ತಾರೆ. ಸೊ ಆ ಪ್ರೀತಿನ ಅವರು ಒಂದು ಫಾರ್ಮಲೈಸ್ ಮಾಡ್ಬೇಕು, ಒಂದು ಲೀಗಲೈಸ್ಡ್ ಮಾಡ್ಬೇಕು, ಈ ಜಗತ್ತಿಗೆ ನಾನು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ಅಂತ ಸೆಟ್ ಆಫ್ ಪೀಪಲ್ ಯಾರಿದ್ದೀರಾ, ಸೊ ಅವರ ಪಾರ್ಟ್ನರ್ಸ್ ಯಾರು ಇವಾಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಸೊ ಅವರಿಗೆ ನಿಮ್ಮನ್ನ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕು. ಸೊ ನಾನು ಸಾಕಾಗಿದೆ, ನನಗೆ ಈ ನೋವು ಇದೆಲ್ಲ, ನನಗೆ ಯಾರು ಬೇಡ, ಈ ಪ್ರಪಂಚದಲ್ಲಿ ನೀನೇ ಮುಖ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಆತರ ಅವರಿಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ನಿಮ್ಮನ್ನ ಗುರುತಿಸ್ಬೇಕು, ಈ ಜಗತ್ತಿಗೆ ನೀನಂದ್ರೆ ನನ್ನ ಜೀವನ ಅನ್ನೋದು ಅವರಿಗೆ, ನನ್ನ ಲೈಫ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಅಲ್ಲಿ ನಿನ್ನನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಅವರ ಫೀಲಿಂಗ್ಸ್ ಆಗಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಅವರು ಸೆಟ್ ಆಫ್ ರೂಲ್ಸ್ ಮಾಡ್ತಾ ಇದ್ದಾರೆ. ಇದೊಂದು ಗೊತ್ತಾಗ್ತಾ ಇದೆ. ಅವರು ಇವಾಗ ಸದ್ಯಕ್ಕೆ ಒಂದು ಎಥಿಕಲ್ ಆಗಿ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ನಿಮಗೆ ಅದು ಸೋಷಿಯಲಿ ಅಕ್ಸೆಪ್ಟೆಡ್ ಮಾಡ್ತಾ ಇಲ್ಲ ಅವ್ರು ನನ್ನನ್ನ.
ಸೊ ಆಕ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಹಿಡನ್ ಇನ್ಫ್ಲೂಯೆನ್ಸಸ್ ನ ಇಟ್ಕೊಂಡಿದ್ದಾರೆ, ತುಂಬಾ ಹೈಡ್ ಮಾಡ್ತಾ ಇದ್ದಾರೆ ನನ್ನಿಂದ ಎಷ್ಟೋ ವಿಚಾರನ, ಓಪನ್ ಅಪ್ ಆಗ್ತಾ ಇಲ್ಲ, ನನ್ನ ಹತ್ರ ಬರ್ತಾ ಇಲ್ಲ, ನನಗೆ ಏನು ಹೇಳ್ತಾ ಇಲ್ಲ ಅನ್ನೋದು ನಿಮಗೆ ಅನ್ನಿಸ್ತಾ ಇದೆ. ಬಟ್ ಅವರ ಇಂಟೆನ್ಷನ್ಸ್ ತುಂಬಾ ಸಿನ್ಸಿಯರ್ ಆಗಿದೆ. ಅವರು ಜಸ್ಟ್ ಇವಾಗ ಸ್ಟೆಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪಾರ್ಟ್ನರ್ ಜಾಸ್ತಿ ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕಿಂತ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ನಿಮ್ಮ ಜೊತೆ ಒಂದು ಕಮಿಟ್ ಆಗಿರೋದಕ್ಕೆ. ಒಂದು ಲಾಂಗ್ ವ್ಯಾಲ್ಯೂ ಡ್ರಿವನ್ ಲವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಸಿನ್ಸಿಯರ್ ಆಗಿ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಕಂಬೈನ್ಡ್ ಆಗಿ ನಾವು ನೋಡೋದಾದ್ರೆ ಈ ರೀಡಿಂಗ್ ಅಲ್ಲಿ ಸೊ ಇನ್ಫ್ಲೂಯೆನ್ಸ್ ಆಗುವಂತ ವ್ಯಕ್ತಿ ಜೊತೆ ಇರ್ತಾರ, ಇಲ್ಲ ಅಂದ್ರೆ ನಿಮ್ಮನ್ನ ಟ್ರೂ ಲವ್ ಅಂತ ಏನ್ ಅನ್ಕೊಂಡಿದ್ದಾರೆ ಈಗ ನಿಮ್ಮ ಜೊತೆ ಇರ್ತಾರ ಅಂತ ಅನ್ನೋದಾದ್ರೆ, ಇಲ್ಲಿ ಓವರ್ ಆಲ್ ಎನರ್ಜೀಸ್ ನ ನೋಡೋದಾದ್ರೆ ಎಲ್ಲವನ್ನು ಅರ್ಥ ಮಾಡ್ಕೊಂಡಾಗ ಈ ಕಾರ್ಡ್ಸ್ ಅಲ್ಲಿ ಬಂದಿರೋ ಹಾಗೆ ಸೊ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ನಿಮ್ಮ ಮೇಲೆ ಇರೋದು ರಿಯಲ್ ಇಂಟೆನ್ಷನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನಾಟ್ ಇಲ್ಲಿ ಯಾವುದೇ ತರ ಎಕ್ಸ್ಟರ್ನಲ್ ಮ್ಯಾನಿಪುಲೇಷನ್ಗೆ ಅವರು ಬಲಿಯಾಗಿ ನಿಮ್ಮ ಪ್ರೀತಿನ ಎಂಡ್ ಮಾಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಪೇಜ್ ಆಫ್ ವಾನ್ಸ್ ನೀವು ನೋಡಿದ್ರಿ, ತುಂಬಾ ಆನೆಸ್ಟ್ ಅಟ್ರಾಕ್ಷನ್ ನಿಮ್ಮ ಜೊತೆ ಇದೆ ಅಂತ ಗೊತ್ತಾಗಿದೆ. ಸೊ ಏಸ್ ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ರಿ, ಅವರು ತುಂಬಾ ಪ್ರಾಕ್ಟಿಕಲ್ ಎನರ್ಜಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಅವರು ಎರೋಪನ್ ಬಂದಿರೋ ಕಾರ್ಡ್ ಥರ್ಡ್ ಕಾರ್ಡ್ ಅಲ್ಲಿ ನೋಡ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಇಂಟೆಂಟ್ ಅಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಪ್ರಾಪರ್ ಆಗಿ ಏನು ನಮ್ಮ ಡಿಸೈರ್ಸ್ ಇದೆ ಅದನ್ನ ನಾವು ಪ್ಲಾನ್ ಮಾಡೋಣ ಅನ್ನೋ ವಿಚಾರದಲ್ಲಿ ಅವರು ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಸೊ ನಿಮ್ಮ ಪಾರ್ಟ್ನರ್ಗೆ ಥರ್ಡ್ ಪಾರ್ಟಿ ಪ್ರೆಷರ್, ಈಗೋ, ಗೇಮ್ಸ್ ಏನೇನೋ ಒಂದು ನಿಮ್ಮ ನಡುವೆ ಒಂದು ಸೋಷಿಯಲ್ ಪುಷ್ ಮಾಡೋ ತರ, ಇಲ್ಲಾಂದ್ರೆ ನಿಮ್ಮನ್ನ ಬಿಟ್ಟು ದೂರ ನಡೆಯೋ ತರ ತುಂಬಾ ಇಲ್ಲಿ ನಡೀತಾ ಇದೆ. ಸೊ ಇಲ್ಲಿ ನಾವು ತುಂಬಾ ಏನು ತಿಳ್ಕೊಬೇಕು ಅಂದ್ರೆ ನಿಮ್ಮ ಪಾರ್ಟ್ನರ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಅವ್ರಿಗೆ ನೆಗೆಟಿವ್ ಪೊಸಿಷನ್ಸ್ ಅಲ್ಲೂ ಇರೋ ತರ ಆಗ್ತಾ ಇದೆ. ಸೊ ಆದ್ರಿಂದ ಅವರಿಗೆ ಸ್ವಲ್ಪ ಕಾನ್ಫ್ಲಿಕ್ಟೆಡ್ ಪ್ಲೇಸ್ಮೆಂಟ್ ಅಲ್ಲಿ ಅವರು ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಲ್ಯಾಕ್ ಆಫ್ ವಾರ್ನಿಂಗ್ ಸಿಗ್ನಲ್ಸ್ ಸಿಗ್ತಾ ಇದೆ ನಿಮ್ಮ ಪಾರ್ಟ್ನರ್ಗೆ. ಸೊ ಆದ್ರಿಂದ ನೀವು ಈಗ ಸದ್ಯಕ್ಕೆ ನಿಮಗೆ ಏನು ಟ್ರೂಲಿ ಇಂಟ್ರೆಸ್ಟೆಡ್ ಅನ್ಸುತ್ತೋ ಅವ್ರು ಏನ್ ಹೇಳ್ತಾರೋ ಜಸ್ಟ್ ಕೇಳಿಸ್ಕೊಳ್ಳೋ ಅಂತ ಕಿವಿ ಆಗಿರ್ಲಿ. ನೀವು ಯಾವ್ದೇ ತರ ರಿಯಾಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಜಸ್ಟ್ ರೆಸ್ಪಾಂಡ್ ಮಾಡಿ. ಜೆನ್ಯೂನ್ ಸ್ಪಾರ್ಕ್ ಡೆಫಿನೆಟ್ಲಿ ಅವ್ರ ಹತ್ರ ಇದೆ, ಅವ್ರಿಗೆ ಆಗುವಾಗ ಖಂಡಿತ ಅವರು ನಿಮ್ಮ ಏನು ರಿಯಲ್ ಲವ್ ನಿಮ್ದು ಇದೆಯೋ ಸೊ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಮ್ಮ ಫೇವರ್ ಆಗಿ ಒಂದು ಕಮಿಟ್ಮೆಂಟ್ ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದಾರೆ, ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಕ್ಯಾರಿ ಮಾಡ್ತಾರೆ. ಸೊ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಯೂನಿವರ್ಸ್ ಗೈಡೆನ್ಸ್ ಅಂತ ನಾವು ನೋಡೋದಾದ್ರೆ ನೀವು ವಾಚ್ ಮಾಡ್ಬೇಕು, ಆಕ್ಷನ್ಸ್ ನ ತಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಸೊ ಎನ್ಕರೇಜ್ ಮಾಡಿ ನಿಮ್ಮ ಪಾರ್ಟ್ನರ್ ಜೊತೆ ಓಪನ್ ಕಾನ್ವರ್ಸೇಷನ್ಸ್ ಮಾಡೋದಿಕ್ಕೆ. ಸೊ ಲೆಟ್ ಎಲ್ಲಾನು ಏನು ಈಗೋಸ್ಟಿಕ್ ಇದೆ, ಯಾವ ಎನರ್ಜಿನ ಅವರು ಫ್ಲೋ ಮಾಡ್ಬೇಕು ಅಂತಿದ್ದಾರೆ ಜಸ್ಟ್ ಅವರು ಫ್ಲೋ ಮಾಡ್ಕೊಂಡು ಹೋಗ್ಲಿ, ನೀವು ಸ್ಟಡಿ ಆಗಿ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ್ದೇ ತರ ಔಟ್ಸೈಡ್ ಪ್ರೆಷರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಏನಾದ್ರೂ ನಿಮ್ಗೆ ಮನ್ಸಲ್ಲಿ ತುಂಬಾ ಕನ್ಫ್ಯೂಷನ್, ತಳಮಳ ಆತರ ಆಗ್ತಾ ಇದ್ರೆ ಸೊ ಜಸ್ಟ್ ಡೈರೆಕ್ಟ್ ಆಗಿ ಕ್ವೆಶನ್ಸ್ ನ ಕೇಳಿ. ಸೊ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಸ್ಟ್ಯಾಂಡ್ ತಗೊಂತಾರೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಸಿಚುವೇಶನ್ಸ್ ಇದೆಯೋ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಸೊ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ದೀರೋ ಅವರಿಗೆ ರೀಡಿಂಗ್ ಚಾರ್ಜಸ್ ಬಂದ್ಬಿಟ್ಟು 399 ರುಪೀಸ್ ಆಗಿರುತ್ತೆ. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ನ ಕಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.